ಒಂದು ಚಿಕ್ಕ ದೇಶ, ಸುತ್ತಲೂ ಅನೇಕ ಸವಾಲು, ನೀರು ಕಡಿಮೆ, ನೈಸರ್ಗಿಕ ಸಂಪನ್ಮೂಲ ಕಡಿಮೆ, ಜನಸಂಖ್ಯೆ ಕೂಡ ಕಡಿಮೆ. ಇಂತಹ ಪರಿಸ್ಥಿತಿಯಲ್ಲಿ ಹೆಚ್ಚಿನ ದೇಶಗಳು ಸಮಸ್ಯೆಗಳನ್ನ ದೂರುತ್ತವೆ. ಆದರೆ ಇಸ್ರೇಲ್ ಮಾಡಿದ್ದೇ ಬೇರೆ. ಸಮಸ್ಯೆಗಳನ್ನೇ ವ್ಯವಹಾರದ ಅವಕಾಶವಾಗಿ ಪರಿವರ್ತನೆ ಮಾಡಿತು. ಅದೇ ಇಸ್ರೇಲ್ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಜಗತ್ತಿನ ಅನೇಕ ಉದ್ಯಮಿಗಳು ಹಣದ ಅವಕಾಶವನ್ನ ಹುಡುಕ್ತಾರೆ, ಆದರೆ ಇಸ್ರೇಲ್ನ ಉದ್ಯಮಿಗಳು ಸಮಸ್ಯೆಗಳನ್ನ ಹುಡುಕ್ತಾರೆ. ಯಾಕಂದ್ರೆ ಸಮಸ್ಯೆ ಇರುವಲ್ಲಿ ಅವಕಾಶ ಇರುತ್ತೆ, ಅವಕಾಶ ಇರುವಲ್ಲಿ ಸಂಪತ್ತಿರುತ್ತೆ. ಅದಕ್ಕಾಗಿಯೇ ಇಸ್ರೇಲ್ ಅನ್ನ ಸ್ಟಾರ್ಟ್ ಅಪ್ ನೇಷನ್ ಅಂತ ಕರೀತಾರೆ. ಜಸ್ಟ್ ನೋಡಿ, ಈ ಚಿಕ್ಕ ದೇಶ ಇಡೀ ಜಗತ್ತಿಗೆ ಕೊಟ್ಟಿರುವ ಕೆಲವು ಅದ್ಭುತ ಕಂಪನಿಗಳು. ವಾಜೆ, ಮೊಬೈಲೈ, ಚೆಕ್ ಪಾಯಿಂಟ್, ಫೈವರ್, ವಿಕ್ಸ್. ಈ ಕಂಪನಿಗಳು ಹುಟ್ಟಿದ್ದು ಹಣ ಸಂಪಾದನೆಗಳ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ. ವಾಜೆ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ, ಮೊಬೈಲೈ ರಸ್ತೆ ಸಮಸ್ಯೆಗೆ ಪರಿಹಾರ, ಚೆಕ್ ಪಾಯಿಂಟ್ ಸೈಬರ್ ಭದ್ರತೆಯ ಸಮಸ್ಯೆಗೆ ಪರಿಹಾರ, ಫೈವರ್ ಫ್ರೀಲ್ಯಾನ್ಸರ್ಗಳ ಸಮಸ್ಯೆಗೆ ಪರಿಹಾರ, ವಿಕ್ಸ್ ವೆಬ್ಸೈಟ್ ನಿರ್ಮಾಣವನ್ನ ಅತ್ಯಂತ ಸುಲಭಗೊಳಿಸಿತು. ಇದೇ ಇಸ್ರೇಲ್ ಮೈಂಡ್ಸೆಟ್. ನಮ್ಮಲ್ಲಿ ಯಾವ ಬಿಸ್ನೆಸ್ ಮಾಡಿದರೆ ಹೆಚ್ಚು ಹಣ ಬರುತ್ತೆ ಅಂತ ಕೇಳ್ತಾರೆ, ಆದರೆ ಇಸ್ರೇಲ್ನಲ್ಲಿ ಯಾವ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಜಗತ್ತು ನಮಗೆ ಹಣ ಕೊಡುತ್ತೆ ಅಂತ ಕೇಳ್ತಾರೆ. ಇದೇ ದೊಡ್ಡ ವ್ಯತ್ಯಾಸ. ಅದಕ್ಕಾಗಿಯೇ ಚಿಕ್ಕ ದೇಶವಾಗಿದ್ರು ಇವತ್ತು ಇಡೀ ಜಗತ್ತು ಅದರ ಆಲೋಚನೆಗಳನ್ನ ಖರೀದಿ ಮಾಡ್ತಾ ಇದೆ. ಇಲ್ಲಿ ಪ್ರತಿಯೊಬ್ಬ ಭಾರತೀಯ ಉದ್ಯಮಿಯೂ ಕೂಡ ಕಲಿಯಬೇಕಾದ ಒಂದು ದೊಡ್ಡ ಪಾಠ ಇದೆ. ನೀವು ಯಾವುದೇ ಬಿಸ್ನೆಸ್ ಮಾಡ್ತಿದ್ರೂ ಉತ್ಪನ್ನಕ್ಕಿಂತ ಯಾವ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದೀರಿ ಅಂತ ಯೋಚನೆ ಮಾಡಬೇಕು. ಯಾಕಂದ್ರೆ ಗ್ರಾಹಕ ಉತ್ಪನ್ನವನ್ನ ಖರೀದಿ ಮಾಡಲ್ಲ, ತನ್ನ ಸಮಸ್ಯೆಗೆ ಪರಿಹಾರವನ್ನ ಖರೀದಿ ಮಾಡ್ತಾನೆ. ಇಸ್ರೇಲ್ ಜಗತ್ತಿಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನಂದ್ರೆ, ಸಮಸ್ಯೆಗಳು ಅಡ್ಡಿ ಅಲ್ಲ, ಅವೇ ಅವಕಾಶಗಳು. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.